ಸಿಎಂ ಆಗುವಂತ ಹಲವು ಅವಕಾಶಗಳನ್ನ ಯಡಿಯೂರಪ್ಪನವರು ತಪ್ಪಿಸಿದ್ದಾರೆ ನಿಮಗೆ. ನಾನು ಅದ್ರ ಬಗ್ಗೆ ಹೇಳಲ್ಲ, ರಾಜ್ಯ ಜನ ಯೋಚನೆ ಮಾಡ್ತಾರೆ. ಈ ಚುನಾವಣೆಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ? 100ಕ್ಕೆ 100 ಗೆಲ್ತೀನಿ ರೀ, ಇದರಲ್ಲ ಅನುಮಾನ ಬೇಡ. ನೀವು ಅದಕ್ಕೋಸ್ಕರ ಹೇಳಿದೆ ನಾನು, ನೀವು ಒಂದು ಸ್ವಲ್ಪ ಸುತ್ಕೊಂಬನ್ನಿ, ಜನಗಳ ಮಧ್ಯೆ ಹೋಗ್ಬಿಟ್ಟು ಬನ್ನಿ, ಏನೇನು ಹೇಳ್ತಾರೆ ಕೇಳಿ. ಆ ಜನರ ವಿಶ್ವಾಸವೇ ನನ್ನ ಚುನಾವಣೆಯಲ್ಲಿ ಗೆಲ್ಸತ್ತೆ. ಶಿವಮೊಗ್ಗದ ಕುತಂತ್ರ ರಾಜಕಾರಣಕ್ಕೆ ನಿಮ್ಮ ಉತ್ತರ? ಈ ಚುನಾವಣೆಯ ಫಲಿತಾಂಶ. ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ರಾಜಕಾರಣಕ್ಕೆ ನಿಮ್ಮ ಉತ್ತರ? ಅವ್ರಿಗೆ ಉತ್ತರ ಸಿಕ್ಕಾಯ್ತಾಗಲೇ. ಮುಖ್ಯಮಂತ್ರಿ ಸ್ಥಾನವನ್ನು ಕೇಂದ್ರದವ್ರು ತೆಗೆದ್ರು, ಮತ್ತೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಹಿರಿಯ ನಾಯಕರನ್ನ ಸೈಡಿಗಿಟ್ಟು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿಸಿದಂತ ಯಡಿಯೂರಪ್ಪನವರಿಗೆ ನಿಮ್ಮ ಉತ್ತರ? ಇದನ್ನು ಕೈ ಬಿಡಿ. ಈ ಪುತ್ರ ವ್ಯಾಮೋಹ ಇದೆಯಲ್ಲ, ಇದು ಕೈ ಬಿಡಿ ದಯವಿಟ್ಟು. ಇಡೀ ದೇಶದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಡೆ ಇರ್ಬೋದು, ಅವ್ರಿಗಿದೆ ಇವ್ರಿಗಿದೆ ಇರ್ಬೋದು. ಆದರೆ ಇದನ್ನು ಕೈ ಬಿಡಲಿಲ್ಲ ಅಂತಂದರೆ ನಿಮ್ಮ ಇಬ್ಬರು ಮಕ್ಕಳಿಗೂ ಕೂಡ ನೀವೇ ದ್ರೋಹ ಮಾಡ್ದಂಗಾಗತ್ತೆ, ಮೋಸ ಮಾಡ್ದಂಗಾಗತ್ತೆ. ದಯವಿಟ್ಟು ಅದನ್ನು ಕೈ ಬಿಡಿ. ಇದು ನಾನು ಅವ್ರಿಗೆ ಪ್ರಾರ್ಥನೆ. ಅಧಿಕಾರ ಒಂದಿದ್ರೆ ಇಡೀ ಪಕ್ಷವನ್ನ ನನ್ನ ಕೈಯಲ್ಲಿ ಇಟ್ಕೊಳ್ತೀನಿ ಅನ್ನುವಂಥ ವಿಜೇಂದ್ರ ಅವರಿಗೆ ನಿಮ್ಮ ಉತ್ತರ? ಯಡಿಯೂರಪ್ಪನವ್ರಿಗೆ ಏನು ಉತ್ತರ ಸಿಕ್ತೋ ಅದನ್ನು ಇವತ್ತಿಲ್ಲ ನಾಳೆ ನಿಮಗೂ ಉತ್ತರ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ರಾಜಕಾರಣ ಮಾಡಪ್ಪ ಅಂತ ಪ್ರೀತಿಯಿಂದ ಹೇಳ್ತೇನೆ. ಯಾವತ್ತಾದ್ರೂ ಒಂದು ದಿವಸ ರಾಜಕೀಯದಲ್ಲಿ ನಾನು ಎಂದಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ದೆ ಅಂತ ಅನ್ನಿಸ್ತಾ? ಯಾರಾದ್ರೂ ಜೊತೆಲಿದ್ದವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅನ್ಸಿದ್ಯಾ? ನೋವು ಕಾಡಿದ್ಯಾ? ಹೇಗೆ? ನೋವು ಕೊಡ್ತಾ ಇರೋಂಥ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ. ಆ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಈ ಪಕ್ಷ ಅನ್ನೋದಕ್ಕೆ ನಾನು ಹೋರಾಟ. ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ವಿರುದ್ಧ ಅಲ್ಲ. ಈ ಚುನಾವಣೆ ಗೆದ್ದ ನಂತರ ಬೇಡ ಅಂದ್ರೂ ಬಿಜೆಪಿ ಮತ್ತೆ ನಂಗೆ ತಗೋತಾರೆ. ಯಾಕೆ ಇಷ್ಟೊಂದು ದ್ವೇಷ? ಯಾಕೆ ದ್ವೇಷ ಅಲ್ಲ, ಈಶ್ವರಪ್ಪನವ್ರ ಕಂಡ್ರೆ ಯಾಕೆ ಇಷ್ಟೊಂದು? ನನ್ ಕಂಡ್ರೆ ನಾನು ಹೇಳನಲ್ಲ, ಇವ್ನು ನನ್ನ ಮಾತು ಕೇಳಲ್ಲ. ಸಂಘಟನೆ ಪಕ್ಷ ನನ್ನ ತಾಯಿ. ಇವ್ರ ಹಿಂದೆ ಸುತ್ತೋರಿಗೆ ಮಾತ್ರ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡ್ತಿರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಇಂಥ ಹೋರಾಟಗಾರರಿಗೆ ಪಕ್ಕಕ್ಕೆ ಸರಿಸೋಂಥ ಪ್ರಯತ್ನ ಯಡಿಯೂರಪ್ಪ ಕುಟುಂಬ ಮಾಡ್ತಾ ಇರೋದ್ರಿಂದ ಅದ್ರ ವಿರುದ್ಧವಾಗಿ ನಾನು ಧ್ವನಿ ಎತ್ತಿದ್ದೀನಿ. ಅದಕ್ಕೆ ನಮ್ಮ ಸಹಕಾರ ಕೊಡಿ, ನನಗೆ ಓಟ್ ಕೊಡಿ. ನಂಬರ್ 1. ನಂಬರ್ 2, ತಮಗೆ ಬೇಕಾದವ್ರಿಗೆ ಮಾತ್ರ ಟಿಕೆಟು, ತಮ್ಮ ಕುಟುಂಬದವ್ರಿಗೆ ಬೇಕಾದವ್ರು ಮಾತ್ರ ಟಿಕೆಟು. ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡೋದ್ರೆ ಯಶಸ್ವಿ ಆಗ್ತಾರೆ. ಬೊಮ್ಮಾಯಿ ಬೇಡ ಅಂದ್ರೂ ಬಲವಂತ ಮಾಡಿ ಬರ್ಕೊಡ್ತಾರೆ. ಮತ್ತೆ ನಮ್ದಲ್ಲ ಇದು ಕೇಂದ್ರದ್ದು ನಿರ್ಣಯ ಅಂತಂತಾರೆ. ಅದಕ್ಕೋಸ್ಕರ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಿರೋದು. ನಿಮ್ಮ ಸೊಸೆಯವ್ರಿಗೂ ಕೂಡ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ನೀವು ಒಪ್ಕೊಳ್ಳಿಲ್ಲ. ನೋಡಿ, ನಿಮಗೆ ನಮ್ಮ ಮನೆ ಬಂದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು. ದೇವ್ರ ಮನೆ, ಅಡುಗೆ ಮನೆ, ದೇವಸ್ಥಾನಗಳು ಬಿಟ್ಟರೆ ನಮ್ಮ ಮನೆ ಹೆಣ್ಮಕ್ಳು ಎಲ್ಲೂ ಹೊರಗೋಗಲ್ಲ. ನಾನೇ ಬಲವಂತ ಮಾಡಿ ನಮ್ಮ ಇಡೀ 4 ಜನ ಹೆಣ್ಮಕ್ಳು, ಅಳಿಯಂದರು, ನನ್ನ ಸೊಸೆ, ಮಗ, ನನ್ನ ಹೆಂಡತಿ, ಮೊಮ್ಮಕ್ಕಳು ಒಟ್ಟಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ತೀವಿ ನಾವು. ಇದು ನಮ್ಮ ಅಭ್ಯಾಸ. ನಾವೆಲ್ಲೂ ಕೂಡ ರಾಜಕಾರಣಕ್ಕೆ ನಮ್ಮ ಹೆಣ್ಮಕ್ಳು ಎಂದೂ ತಂದಿಲ್ಲ. ನಾನು ಅಮಿತ್ ಶಾಗೆ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ನಾನು ಬೇಡ ಅಂತ ಹೇಳಿದಿರಿ, ನನ್ನ ಮಗನ ಕೊಡ್ಬೋದಲ್ಲ ಅಂದೆ. ನಮ್ಮ ಮನೇಲಿ ಇನ್ಯಾರು MLAಗಳಿಲ್ಲ. ಒಂದು ಕುಟುಂಬಕ್ಕೆ ಒಂದು ಅಂತಾದಾಗ ನನ್ನ ಮಗನಿಗೆ ಕೊಡಿ ಅಂದೆ. ಅವಾಗ ಹೇಳಿದ್ರು, ನೀವು ಆಪ್ಕ ಬಹು ಕೂದೇತಾ ಹೇ ಅಂತ. ನಾನು ಬಹು ಅಂದ್ರೆ ತಕ್ಷಣ ಅರ್ಥ ಆಗಿಲ್ಲ. ಅಲ್ಲಿ ಪಕ್ಕದವ್ರು ಕೇಳಿದೆ, ಹಂಗಂದ್ರೆ ಏನು ಅಂತ. ಸೊಸೆ ಅಂದರು. ಇಮ್ಮಿಡಿಯೇಟಾಗಿ ಹೇಳಿದೆ ನಾನು. ಇವಾಗೇನು ಹೇಳಿದ್ನಲ್ಲ, ದೇವ್ರ ಮನೆ, ಅಡುಗೆ ಮನೆ, ದೇವಸ್ಥಾನಗಳು, ಪ್ರವಾಸ, ತೀರ್ಥಕ್ಷೇತ್ರ ಬಿಟ್ಟರೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಸೊಸೆ ನಿಲ್ಲಿಸಲ್ಲ ಅಂದೆ ನಾನು.